ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇವತ್ತಿನ ಪ್ರಮುಖ ಸುದ್ದಿಯನ್ನು ನೋಡೋಣ. ನಿವೃತ್ತ DGP ಓಂ ಪ್ರಕಾಶ್ ಹತ್ಯೆಯಾಗಿದೆ. ಇವರು IPS ಅಧಿಕಾರಿಯಾಗಿದ್ದಂಥವರು. ಸ್ವತಃ ಪತ್ನಿನೇ ಇವರನ್ನು ಕೊಲೆ ಮಾಡಿದ್ದೀನಿ ಅಂತ ಆಕೆನೇ ಅವರ ಸ್ನೇಹಿತರೊಂದಿಗೆ ಈ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಆಕೆ ತನ್ನ ಪತಿಯನ್ನು 10 ಬಾರಿ ಚಾಕುವಿನಿಂದ ಹಿರಿದು ಕೊಲೆ ಮಾಡಿ ಸ್ನೇಹಿತರಿಗೆ ಆಕೆನೇ ಕರೆ ಮಾಡಿ ಹೇಳಿದ್ದಾಳೆ, ನಾನು ಈ ರೀತಿ ಕೊಲೆ ಮಾಡಿಬಿಟ್ಟಿದ್ದೀನಿ ಡೆವಿಲ್ನ ಅನ್ನೋ ರೀತಿಯಾಗಿ. ಈ ಒಂದು ಮಾಹಿತಿ ನೆನ್ನೆ ಮಧ್ಯಾಹ್ನ ನಡೆದಿರುವಂತಹ ಘಟನೆ ಇದು ಹೊರಬಿದ್ದಿದೆ. ವಿಚಾರ ಆಸ್ತಿ ಅನ್ನೋ ಒಂದು ಮಾಹಿತಿ ಕೂಡ ಬರ್ತಾ ಇದೆ ವೀಕ್ಷಕರೇ. ಆಸ್ತಿ ವಿಚಾರಕ್ಕಾಗಿ ಇವರ ಮಧ್ಯೆ ಆಗಾಗ ಜಗಳಗಳಾಗ್ತಾ ಇತ್ತು. ಈ IPS ಅಧಿಕಾರಿ ಏನಿದ್ದಾರೆ ಓಂ ಪ್ರಕಾಶ್, ಇವರು ತನ್ನ ತಂಗಿ, ಸಹೋದರಿ ಹಾಗೂ ಕೆಲವು ಅವರ ಸ್ನೇಹಿತರು ಹಾಗೂ ಸಂಬಂಧಿಕರ ಹೆಸರಿನಲ್ಲಿ ಒಂದಷ್ಟು ಆಸ್ತಿಗಳನ್ನು ಮಾಡಿಟ್ಟಿರ್ತಾರೆ. ಆದರೆ ಇವರ ಪತ್ನಿ ಏನಿದ್ದಾರೆ ಇವರು ಇವೆಲ್ಲವೂ ನನಗೆ ಬೇಕು ಅನ್ನೋ ಒಂದು ವಿಚಾರವಾಗಿ, ಆಸ್ತಿ ವಿಚಾರವಾಗಿ ಆಗಾಗ ಗಲಾಟೆ ಆಗ್ತಾ ಇರುತ್ತೆ. ಇದರ ವಿಚಾರವಾಗಿ ನಿನ್ನೆ ಅವರನ್ನು ಚಾಕುವಿಂದ ಇರಿದು ಕೊಲೆ ಮಾಡಿದ್ದಾರೆ. ಈ ಸಂಬಂಧ ಪತ್ನಿ ಹಾಗೂ ಪುತ್ರಿ ಕೂಡ, ಅಂದರೆ ಮಗಳು ಕೂಡ ಇದಕ್ಕೆ ಸಾಥ್ ನೀಡಿದ್ದಾಳೆ ಅನ್ನೋ ಒಂದು ಮಾಹಿತಿ ಇದ್ದಿದ್ದರಿಂದ ಅವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ವೀಕ್ಷಕರೇ, ಈಕೆ ಮಾನಸಿಕ ವ್ಯಾಧಿಯಿಂದ ಬಳಲ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಬಟ್ ಇದು ಎಷ್ಟು ನಿಜವೋ ಸುಳ್ಳೋ ಗೊತ್ತಿಲ್ಲ. ಬಟ್ ಎಲ್ಲ ಒಂದು ಕಡೆ ಈಕೆ ಮಾನಸಿಕ ವ್ಯಾಧಿಯಲ್ಲಿದ್ದರು, ಚಿಕಿತ್ಸೆ ಕೂಡ ಪಡಿತಾ ಇದ್ರು. ಆಗಾಗ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ, ಊಹೆಗಳನ್ನು ಮಾಡಿಕೊಂಡು ತನ್ನ ಪತಿಯ ವಿರುದ್ಧ ಗನ್ ಹಿಡ್ಕೊಂಡು ಎದುರಿಸುವಂತಹ ಕೆಲಸಗಳೆಲ್ಲ ಮಾಡ್ತಾಯಿದ್ರು ಅನ್ನೋ ಒಂದು ಮಾಹಿತಿ ಇದೆ. ಒಟ್ಟಾರೆ ಪಲ್ಲವಿಯವರು ಆಸ್ತಿ ವಿಚಾರಕ್ಕೇ ಈ ಒಂದು ಗಲಾಟೆ ನಡೆದಿರೋದು ಅನ್ನೋದು ಕೂಡ ಎಷ್ಟು ಸತ್ಯನೋ, ಮಾನಸಿಕ ಅಸ್ವಸ್ಥತೆ ಕೂಡ ಅಷ್ಟೇ ಸತ್ಯ ಅನ್ನೋ ಒಂದು ಮಾಹಿತಿಗಳು ಕೂಡ ಬರ್ತಾ ಇದೆ. ಬಟ್ ವಿಚಾರಣೆ ನಡೀತಿದೆ. ಅದಾದ ನಂತರ ಇವೆಲ್ಲವೂ ಒಂದು ಮಾಹಿತಿ ಹೊರಬೀಳುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ವೀಕ್ಷಕರೇ, NGO ನಡೆಸ್ತಿದ್ದಂತಹ ತನುಶ್ರೀ ಇವರು ಏನಿದ್ದಾರೆ ಮಂಗಳಮುಖಿ ಇವರು ಕೋಟ್ಯಾಧೀಶ್ವರಿಯಾಗಿರ್ತಾರೆ. NGO ನಡೆಸ್ಕೊಂಡು ಆಗಿಂದನೂ ಅವರು ಒಂದು ಹೈಫೈ ಜೀವನ ನಡೆಸ್ಕೊಂಡು ಕೋಟ್ಯಾಧಿಪತಿಯಾಗಿ ಬಾಳ್ತಾ ಇರ್ತಾರೆ. ಅವರು KR ಪುರದ ಸೀಗೆಹಳ್ಳಿ ನಿವಾಸಿ ತನುಶ್ರೀ, 45 ವರ್ಷ. ಈಕೆ ಕೋಟ್ಯಾಧೀಶೆ ಅನ್ನೋದು ಹಲವಾರು ಜನಕ್ಕೂ ಕೂಡ ಗೊತ್ತಿರುವಂತಹ ವಿಚಾರ. ಆದರೆ ಇವರು ಒಂಟಿಯಾಗಿ ಜೀವನ ಸಾಗಿಸ್ತಾ ಇರ್ತಾರೆ. NGO ನಡೆಸ್ಕೊಂಡು ಒಂಟಿಯಾಗಿ ಜೀವನ ಸಾಗಿಸ್ತಿರ್ತಾರೆ. ಈ ಸಂದರ್ಭದಲ್ಲಿ ಕೇವಲ ಈಗ ಅಂದರೆ ಒಂದು 3-4 ತಿಂಗಳ ಹಿಂದೆಯಷ್ಟೇ ಜಗದೀಶ್ ಎಂಬಾತನನ್ನು ಮದುವೆ ಕೂಡ ಆಗಿರ್ತಾರೆ. ಈಗ ಸದ್ಯಕ್ಕೆ ಆತ ನಾಪತ್ತೆಯಾಗಿದ್ದಾನೆ. ಆದರೆ ಈ ಜಗದೀಶ್ ಅನ್ನೋ ಅವರ ಮದುವೆ ಏನಾಗಿದ್ರು ಅವರು ಇವರ ಮನೆ ಕೆಲಸದ ಆಕೆಯ ಜೊತೆ ಅಕ್ರಮ ಸಂಬಂಧ ಹೊಂದಿರ್ತಾರೆ. ಆ ಒಂದು ವಿಚಾರವಾಗಿ ಇವರಿಬ್ಬರ ಮಧ್ಯೆ ಜಗಳ ನಡೆದು ಆ ಮನೆ ಕೆಲಸದವರು ಹಾಗೂ ಜಗದೀಶ್ ಇವರಿಬ್ಬರು ಸೇರಿಕೊಂಡು ತನುಶ್ರೀಯನ್ನು ಕೊಲೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಬರ್ತಾ ಇದೆ. ಊಹಾಪೋಹಗಳು ಕೂಡ ಇದೆ. ಇದು ಕೂಡ ಇದಕ್ಕೆ ಸಾಕ್ಷಿ ಎಂಬಂತೆ ಜಗದೀಶ್ ಮತ್ತು ಆ ಮನೆ ಕೆಲಸದ ಆಕೆ ಏನಿದ್ರು ಇಬ್ಬರು ಕೂಡ ನಾಪತ್ತೆಯಾಗಿದ್ದಾರೆ. ಮೇ ಬಿ ಇವ್ರ ಮನೆಯಲ್ಲಿದ್ದಂತಹ ಒಡವೆ, ದುಡ್ಡು ಇದೆಲ್ಲವನ್ನು ತೆಗೆದುಕೊಂಡು ಪರಾರಿ ಆಗಿರಬಹುದೇನೋ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಜನಗಳು ಕೂಡ ಅದನ್ನೇ ಮಾತಾಡ್ಕೊಳ್ತಾ ಇದ್ದಾರೆ. ಇನ್ನು ಈಕೆಯ ದುಡ್ಡಿಗೋಸ್ಕರನೇ ಈತ ಮದುವೆ ಆಗಿದ್ದನ್ನು ಈಗ ಇವರಿಬ್ಬರು ಸೇರಿಕೊಂಡು ಆ ದುಡ್ಡಿಗೋಸ್ಕರನೇ ಇವರನ್ನು ಕೊಲೆ ಮಾಡಿರಬಹುದು ಅನ್ನೋದು ಕೂಡ ಇದೆ. ಸದ್ಯಕ್ಕೆ ವಿಚಾರಣೆ ನಡೀತಾ ಇದೆ ಅವರಿಬ್ಬರ ಬಗ್ಗೆ. ಇಲ್ಲೂ ಕೂಡ ಕೊಲೆ ಆಗಿರುವಂತಹ ಘಟನೆ, ಇಲ್ಲೂ ಎಲ್ಲೋ ಒಂದು ಕಡೆ ದುಡ್ಡಿಗೋಸ್ಕರನೇ ಈ ರೀತಿ ಕೊಲೆ ನಡೆದಿದೆ ಅನ್ನೋದು ಕೂಡ ಮೇಲ್ನೋಟ ಕಂಡು ಬರ್ತಾ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ವೀಕ್ಷಕರೇ, ಎಲ್ಲ ಶಾಲೆಗಳಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ 50% ಅಂದರೆ 50% ಮೀಸಲಾತಿ ಕಡ್ಡಾಯ ಅನ್ನೋ ಒಂದು ಆದೇಶವನ್ನು ಸರ್ಕಾರ ಹೊರಡಿಸಿದೆ ಅಂತಲೇ ಹೇಳ್ಬೋದು. ಇಷ್ಟು ದಿನ ಯಾವ ರೀತಿ ಆಗ್ತಾಯಿತ್ತು ಅಂದರೆ, ಶಾಲೆ ಯಾವುದೇ ಒಂದು ಖಾಸಗಿ ಶಾಲೆ ಆಗಿರಬಹುದು, ಸರ್ಕಾರಿ ಶಾಲೆ ಆಗಿರ್ಬೋದು, ಯಾವುದೇ ಒಂದು ಶಾಲೆ ಆಗಿರಬಹುದು, CBSE ICS ಯಾವುದೇ ಒಂದು ಪಠ್ಯಕ್ರಮ ಹೊಂದಿರುವಂತಹ ಶಾಲೆ ಆಗಿರಬಹುದು, ಎಲ್ಲ ಶಾಲೆಗಳಲ್ಲೂ ಕೂಡ ಮೊದಲು ಹೆಣ್ಣು ಮಕ್ಕಳಿಗೆ 50% ಮೀಸಲಾತಿಯನ್ನು ಇರಲೇಬೇಕು ಅನ್ನೋದು ಸರ್ಕಾರದ ಆದೇಶ ಆಗಿದೆ. ಮೊದಲೆಲ್ಲ ಯಾವುದಾದ್ರೂ ಆಗಿರಲಿ, ಯಾವ ಮಕ್ಕಳು ಫಸ್ಟ್ ಬಂದು ತರಗತಿಗೆ ಅಡ್ಮಿಷನ್ಸ್ ಆಗ್ತಾರೆ ಆ ಮಕ್ಕಳನ್ನು ಅವರು ಅಡ್ಮಿಷನ್ ಮಾಡ್ಕೊಳ್ತಾ ಹೋಗ್ತಾಯಿದ್ರು. ಈ ರೀತಿ ಒಂದು ಅಡ್ಮಿಷನ್ ಪ್ರಕ್ರಿಯೆ ನಡೀತಾ ಇತ್ತು, ಸೇರ್ಪಡೆ ಪ್ರಕ್ರಿಯೆ. ಆದರೆ ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ. ಯಾಕಂದರೆ
ಮೊದಲು ಯಾವುದೇ ಒಂದು ಶಾಲೆ, ಖಾಸಗಿ ಸರ್ಕಾರಿ ಯಾವುದೇ ಶಾಲೆ ಆಗಿರಬಹುದು, ಮೊದಲು ಹೆಣ್ಣು ಮಕ್ಕಳಿಗೆ 50% ಮೀಸಲಾತಿಯನ್ನು ಇಟ್ಟಿರಬೇಕು. ಅದಾದ ನಂತರ ಇನ್ನು 50% ಗಂಡು ಮಕ್ಕಳಿಗೆ. ಫಸ್ಟು ಹೆಣ್ಣು ಮಕ್ಕಳ ಸೇರ್ಪಡೆಯಾದ 50% ಏನಿದೆ ಅದಷ್ಟು ಕೂಡ ಹೆಣ್ಣು ಮಕ್ಕಳ ಸೇರ್ಪಡೆ ಆಗಲೇಬೇಕು. ಒಂದು ವೇಳೆ ಆಗಿಲ್ಲ ಅಂದಾಗ ಮಾತ್ರ ಗಂಡು ಮಕ್ಕಳ ಸೇರ್ಪಡೆಗೆ ಚಾನ್ಸ್ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಅವಕಾಶ ಇದೆ, ಅದಾದ ನಂತರ ಗಂಡು ಮಕ್ಕಳಿಗೆ ಅವಕಾಶ ಕಲ್ಪಿಸಬೇಕು ಅನ್ನೋದು. ಸೊ ಈ ಒಂದು ವಿಚಾರವಾಗಿ ಶಾಲಾ ಶಿಕ್ಷಣ ಇಲಾಖೆ ಈ ಒಂದು ಆದೇಶವನ್ನು ಸೂಚಿಸಿದೆ. ಅಂದರೆ ಮುಂದಿನ ವರ್ಷ ಈ 25-26 ಶೈಕ್ಷಣಿಕ ಪ್ರವೇಶ ಏನಿದೆ ಇವಾಗಿಂದನೇ ಈ ಒಂದು ಅವಕಾಶ 50% ದಾಖಲಾತಿ ಇರಬೇಕು ಅನ್ನೋದು ಈಗಿಂದನೇ ಕಡ್ಡಾಯ ಆಗ್ತಾಯಿದೆ. ಸೊ ಈ ಒಂದು ವಿಚಾರವಾಗಿ ಒಂದಷ್ಟು ಆದೇಶಗಳನ್ನು ಏನು ಹೊರಡಿಸಿದ್ದಾರೆ, ಅದರಲ್ಲಿ ಪ್ರವೇಶ ಪ್ರಕ್ರಿಯೆ ಪಾರದರ್ಶಕವಾಗಿರಬೇಕು, ಸೀಟು ವಿವರ, ಪ್ರವೇಶ ವೇಳಾಪಟ್ಟಿ ಎಲ್ಲವನ್ನು ಕೂಡ ಪ್ರಕಟಿಸಬೇಕು ಅನ್ನೋದು ಕೂಡ ಇದೆ ಇದರಲ್ಲಿ. ಇದಲ್ಲದೆ ಶಾಲಾ ಶುಲ್ಕ ಕುರಿತು ನೋಟಿಸ್ ಬೋರ್ಡ್ ಮತ್ತು ವೆಬ್ಬು SITC ತಂತ್ರಾಂಶದಲ್ಲಿ ಕೂಡ ಪ್ರಕಟಿಸಿರಬೇಕು. ಅಂದರೆ ಪ್ರತಿಯೊಂದು ಕೂಡ ಇಷ್ಟು ದಿನ ಯಾವ ರೀತಿ ನಡೀತಿತ್ತಂದ್ರೆ ಅವ್ರು ಫೀಸ್ ತೊಗೊಳ್ತಾ ಇದ್ದಿದ್ದೆ ಒಂದು, ಮತ್ತು ತೋರಿಸ್ತಾ ಇದ್ದಿದ್ದ ಆ ಫೀಸ್ಗಳೊಂದು, ಹೀಗೆ ಪ್ರತಿಯೊಂದು ಕೂಡ ಫೇಕ್ ಡಾಕ್ಯುಮೆಂಟ್ಸು ಇದೆಲ್ಲವೂ ಕೂಡ ಇತ್ತು. ಎಲ್ಲ ಶಾಲೆಗಳಲ್ಲ, ಕೆಲವೊಂದು ಶಾಲೆಗಳಲ್ಲಿ ಇದೆಲ್ಲ ನಡೀತಾ ಇತ್ತು. ಆದರೆ ಈಗ ಸದ್ಯಕ್ಕೆ ಎಲ್ಲದಕ್ಕೂ ಬ್ರೇಕ್ ಹಾಕಿದೆ. ಹೆಣ್ಣು ಮಕ್ಕಳು 50% ಪ್ರವೇಶ ಸೀಟು ಹಂಚಿಕೆ ಆಗಲೇಬೇಕು ಹೆಣ್ಣು ಮಕ್ಕಳಿಗೆ ಅಂತ ಕಡ್ಡಾಯವನ್ನು ಹೊರಡಿಸಿದೆ. ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಸೊ ನೋಡೋದ್ರಲ್ಲ ವೀಕ್ಷಕರೇ, ಇವೆಲ್ಲವೂ ಕೂಡ ಇವತ್ತಿನ ಪ್ರಮುಖ ಸುದ್ದಿಯಾಗಿತ್ತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.